ಅಮ್ಮ, ಏನೇ? ನನಗ್ ತಲೆ ಸಿಡ್ದು ಹೋಗಷ್ಟು ಟೆನ್ಷನ್ ಆಗ್ತಿದ್ರೆ ನೀನೇನು ಆರಾಮಾಗಿ ಬಟ್ಟೆ ಜೋಡಿಸ್ತಿದ್ಯಲ್ಲ? ಈಗ ಏನಾಯ್ತೆ? ಆ ಜಗದೀಶ್ ಕಡೆಯಿಂದ ಇದುವರೆಗೂ ಒಂದು ಕಾಲು ಇಲ್ಲ, ಒಂದು ಮೆಸೇಜು ಇಲ್ಲ. ಅವನು ಜಾನವಿನ ಕಿಡ್ನಾಪ್ ಮಾಡಿರ್ತಾನೆ ಅಂತೀಯಾ? ಅಯ್ಯೋ ಪೆದ್ ಹುಡ್ಗಿ, ಬೀದಿ ಕೊನೆಲಿರೋ ಅಂಗಡಿಗೆ ಹೋಗ್ ಬರೋಕೆ ಎಷ್ಟೊತ್ ಬೇಕು? ಇಲ್ಲಿವರೆಗೂ ಬರ್ಲಿಲ್ಲ ಅಂದ್ರೆ ಅರ್ಥ ಏನು? ಆ ಜಗದೀಶ್ ಅವಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಹೋಗಿರ್ತಾನೆ. ಏನೋ ಅಮ್ಮ, ನನಗಂತೂ ನಂಬಿಕೆನೇ ಬರ್ತಿಲ್ಲ. ಒಂದ್ಸಲ ಆ ಜಗದೀಶ್ಗೆ ಫೋನ್ ಮಾಡಿ ಕೇಳ್ಬೋದಲ್ವಾ? ಮಾಡ್ತೀನಿ ಇರು. ಹೇಳಿ ಆಂಟಿ. ಜಾನುನ ಕಿಡ್ನಾಪ್ ಮಾಡಿದ್ಯಾ ಅಲ್ವಾ? ನಮಗ್ ಬೇಕಾಗಿರೋ ಅಷ್ಟು ದುಡ್ಡು ಕೇಳ್ದೆ ತಾನೆ? ಕಿಡ್ನಾಪ್ ಏನೋ ಆಗೋಯ್ತು ಆಂಟಿ. ಈಗ ಫೋನ್ ಮಾಡಿ ದುಡ್ಡು ಕೇಳ್ಬೇಕಷ್ಟೇ. ಇನ್ಯಾಕ್ ವೇಟಿಂಗು? ಬೇಗ ಫೋನ್ ಮಾಡಿ ಕೇಳು. ಈ ಕಿಡ್ನಾಪ್ ಡ್ರಾಮಾ ಏನೋ ಚೆನ್ನಾಗಿದೆ ಆಂಟಿ. ಫೋನ್ ಮಾಡಿದ್ರೆ ಅವರು ಹಣ ತಂದ್ಕೊಡ್ತಾರೆ, ಆಮೇಲೆ ನಾನು ಜಾನುನ ಬಿಟ್ಟು ಕಳಿಸ್ತೀನಿ, ಅಷ್ಟೇ, ಮುಗೀತು. ಆದ್ರೆ ಅಷ್ಟು ಕಷ್ಟಪಟ್ಟು ಕಿಡ್ನಾಪ್ ಮಾಡಿ ಕೂಡ ಹಂಗೆ ಬಿಟ್ಬಿಟ್ರೆ ಏನ್ ಕಿಕ್ಕಿರುತ್ತೆ? ಏನ್ ಮಾತಾಡ್ತಿದ್ಯಾ ಜಗದೀಶ್? ನೀನ್ ಮಾಡ್ತಿರೋದು ಬಾಳೆಹಣ್ಣು ಬಿಡಿಸ್ಕೊಂಡ್ ತಿಂದ ಹಾಗಲ್ಲ, ತುಂಬಾ ಕಷ್ಟದ ಕೆಲ್ಸ. ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೀನು, ನಿನ್ ಜೊತೆಗೆ ನಾನು ಎಲ್ರೂ ಜೈಲ್ ಕಂಬಿ ಎಣಿಸ್ಬೇಕಾಗತ್ತೆ. ಎಡವಟ್ ಕೆಲ್ಸ ಮಾಡೋದ್ ಬಿಟ್ಟು ತಕ್ಷಣ ಫೋನ್ ಮಾಡಿ ದುಡ್ಡು ಕೇಳು. ಭಾಗ್ಯ ಕೂಡ ಈಗ ನಮ್ಮನೇಲೇ ಇದ್ದಾಳೆ, ಬೇಗ ಕಾಲ್ ಮಾಡಿ ಕೇಳು. ಯಾರಿಗೂ ಟೈಮ್ ವೇಸ್ಟ್ ಆಗಲ್ಲ. ಆಂಟಿ, ಯಾವಾಗ ಏನ್ ಮಾಡ್ಬೇಕು, ಎಷ್ಟ್ ಮಾಡ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ನೀವೇನು ಯೋಚನೆ ಮಾಡ್ಬೇಡಿ. ಏನ್ ಬೇಕು ಭಾಗ್ಯ? ಜಾನು ಬೇಕು ಚಿಕ್ಕಿ. ನನ್ ಕೇಳಿದ್ರೆ ನಾನಿಲ್ಲಿಂದ ಕರ್ಕೊಂಡ್ ಬರ್ಲಿ? ಹಾಗಲ್ಲ ಚಿಕ್ಕಿ, ಇಲ್ಲೇ ಹತ್ರದಲ್ಲಿರೋ ಅಂಗಡಿಯಿಂದ ಬರೋಕೆ ಎಷ್ಟು ಟೈಮ್ ಆಗತ್ತೆ? ಆದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ನನ್ಗ್ಯಾಕೋ ಭಯ ಆಗ್ತಿದೆ ಚಿಕ್ಕಿ. ಭಾಗ್ಯ, ಭಯ ಪಡೋಕೆ ಜಾನು ಏನಾದ್ರೂ ಚಿಕ್ಕ ಮಗುನಾ? ಬರ್ತಾಳೆ ಬಿಡು, ನೀನೇನ್ ಯೋಚನೆ ಮಾಡ್ಬೇಡ. ನಡಿಯೇ. I will call you back. ಭಾಗ್ಯ ಮನೇಲಿಲ್ಲ. ರೂಮ್ಗೆ ಹೋಗಿ ಚೆಕ್ ಮಾಡೋದಕ್ಕೆ, ಅವಳ ಗುಟ್ನ ರಟ್ಟು ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ಭಾಗ್ಯ ಎಲ್ಲಿ ಕೆಲಸ ಮಾಡ್ತಿದ್ದಾಳೋ ಅಂತ ತಿಳ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಟೈಮ್. ನಿಂತ್ಕೋ. ಮನಿಷಾ, ಇಲ್ಲೇನ್ ಮಾಡ್ತಿದ್ಯಾ? ಆಂಟಿ, ಭಾಗ್ಯ ಮನೇಲಿ ಇಲ್ಲ ಅಲ್ವಾ? ಇದೇ ನಮಗ್ ಕರೆಕ್ಟ್ ಟೈಮ್. ಅವಳು ಎಲ್ಲಿ ಕೆಲಸ ಮಾಡ್ತಾಳೋ ಅಂತ ತಿಳ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಆಧಾರ ಸಿಗುತ್ತೆ. ಅದನ್ನ ರೂಮ್ಗೆ ಹೋಗಿ ಹುಡುಕಿದ್ರೆ ಒಳ್ಳೇದು. ಹೌದು ಮನೀಷಾ, ನಾನು ಈ ವಿಷಯದ ಬಗ್ಗೆನೇ ಮರ್ತು ಬಿಟ್ಟಿದ್ದೆ. ಇವತ್ತಿನವರೆಗೂ ಭಾಗ್ಯ ಮುಚ್ಚಿಟ್ಟಿರೋ ಗುಟ್ಟು ಹೊರಗೆ ಹಾಕ್ಬೇಕು. ದೇವ್ಯಾನಿ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಏನೂ ಇಲ್ಲ ಅತ್ತೆ, ಹಾಗೆ ಭಾಗ್ಯ ಹತ್ರ ಮಾತಾಡೋಣ ಅಂತ ಬಂದ್ವಿ. ಅದ್ಯಾಕೆ? ಭಾಗ್ಯ ಹೊರಗಡೆ ಹೋಗೋದನ್ನ ನೀವು ಕೂಡ ನೋಡಿದ್ರಲ್ಲ, ಈಗ ಯಾವ ಕಾರಣಕ್ಕೆ ಮತ್ತೆ ರೂಮ್ ಕಡೆ ಹೋಗ್ತಿದ್ದೀರಾ? ಹೌದಲ್ವಾ ಅಜ್ಜಿ, ಆ ವಿಷಯ ನಾನು ಮರ್ತೇ ಹೋಗಿದ್ದೆ. ಭಾಗ್ಯ ಇಲ್ದಿದ್ದಾಗ ಅವಳ ರೂಮ್ಗೆ ಹೋಗೋದು ಅಷ್ಟು ಸರಿಯಲ್ಲ. ಅದೇನತ್ತೆ ಹಾಗಂತೀರಾ? ನಾವೇನೋ ಕಳ್ತನ ಮಾಡಕ್ ಹೋಗ್ತಿರೋ ಹಾಗೆ? ದೇವಿಯಾನಿ, ಪ್ರತಿಯೊಬ್ರಿಗೂ ಅವ್ರದೇ ಆದ ಪರ್ಸನಲ್ ಲೈಫ್ ಇರುತ್ತೆ ಅಲ್ವಾ? ಅದ್ರ ಒಳಗೆ ಇನ್ವಾಲ್ವ್ ಆಗ್ಬೇಕು ಅಂದ್ರೆ ಅವ್ರ ಪರ್ಮಿಷನ್ ತಗೋಬೇಕು. ಇದು ಕೂಡ ಹಾಗೆ. ಪರ್ಮಿಷನ್ ಇಲ್ದೆ
ಒಬ್ರು ರೂಮ್ಗೆ ನೀವು ಹೋಗ್ತಿದ್ದೀರಾ ಅಂದ್ರೆ ನೀವ್ ಆ ವ್ಯಕ್ತಿ ಪರ್ಸನಲ್ ಲೈಫ್ನ ಕದ್ ನೋಡಿರೋ ತರಾನೇ ಇರುತ್ತೆ. ಸರಿ ಬಿಡಿ ಅತ್ತೆ, ಭಾಗ್ಯ ಪರ್ಸನಲ್ ವಿಷಯ ನಮ್ಗೆ ಯಾಕೆ? ಬಾ ಮನೀಷಾ. ಚಿಕ್ಕಪ್ಪ, ಅಂಗಡಿ ಹತ್ರ ಹೋಗಿದ್ರಾ? ಅವ್ರೇನಂದ್ರು? ಜಾನು ಅಲ್ಲಿಗೆ ಬಂದಿದ್ಲಂತ. ಇಲ್ಲ ಭಾಗ್ಯ, ಇವತ್ತು ಜಾನು ಆ ಅಂಗಡಿ ಹತ್ರ ಹೋಗೇ ಇಲ್ವಂತೆ. ಅಂಗಡಿಗಂತ ಹೋದವಳು ಅಲ್ಲಿ ಅಂಗಡಿಗೂ ಹೋಗ್ದೆ ಮನೆಗೂ ಬರ್ದೆ ಮಧ್ಯದಲ್ಲಿ ಏನಾದ್ಲು ಚಿಕ್ಕಪ್ಪ? ಚಿಕ್ಕಪ್ಪ, ನಾವಿನ್ನೂ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ತರದ ಅಪಾಯನಾದ್ರೂ ಆಗ್ಬೋದು. ಜಾನು ಪ್ರಾಣಕ್ಕೆ ತೊಂದರೆ ಆಗ್ಬೋದು. ಅಷ್ಟಕ್ಕೂ ಜಾನು ಎಲ್ಲಿ ಹೋಗಿದ್ದಾಳೆ ಅಂತ ನಾವಾದ್ರೂ ಎಲ್ರೂ ಕೇಳಿ ತಿಳ್ಕೊಳ್ಳೋಣ ಚಿಕ್ಕಪ್ಪ. ಹೌದಮ್ಮ, ಜಾನುನ್ ಯಾರಾದ್ರೂ ನೋಡಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡ್ತಾರಲ್ವಾ? ನಡೆಯಮ್ಮ ಹೋಗೋಣ. ಮನೇಲೊಬ್ಬ ವ್ಯಕ್ತಿ ಕಾಣಿಸ್ತಿಲ್ಲ ಅಂತಂದ್ರೆ ಮನೆಯವರೆಲ್ಲ ವಿಲ ಅಂತ ಒದ್ದಾಡ್ತಾರೆ. ನೀವೇನು ಜಾನುಗೆ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ಒಂದು ಸ್ವಲ್ಪನೂ ಪ್ರಯತ್ನ ಮಾಡ್ತಿಲ್ಲ. ನಡೀರಿ, ಎಲ್ಲಾರನ್ನೂ ಕೇಳಿ ತಿಳ್ಕೊಳ್ಳೋಣ. ಅಷ್ಟ್ ಕೋಪ ಯಾಕ್ರಿ? ಜಾನುಗೆ ಏನಾಯ್ತು ಅನ್ನೋ ಭಯ ನಮ್ಗೇನಿರಲ್ವಾ? ನೀವ್ ಹೇಗೂ ಹೋಗ್ತಿದ್ದೀರಲ್ಲ ಅಂತ ಸೈಲೆಂಟ್ ಆಗಿದ್ವಿ. ನಡೀರಿ, ನಾನು ಬನ್ನಿ, ನಡಿಯಮ್ಮ ಹೋಗೋಣ. ನಡಿಯೇ. ಭಾಗ್ಯ, ಏನಮ್ಮ ಇಲ್ಲಿ ಕೂತಿದ್ಯಾ? ಏನಿಲ್ಲ ಚಿಕ್ಕಪ್ಪ, ಒಂದ್ ವೇಳೆ ಜಾನುಗೆ ಏನಾದ್ರೂ ಆದ್ರೆ ನಾನ್ ಸಹಿಸಲ್ಲ ಚಿಕ್ಕಪ್ಪ. ನಾನ್ ಬದುಕದೇ ಇಲ್ಲ. ಅವಳಿಗೆ ಒಂದ್ ಚಿಕ್ಕ ಮುಳ್ಳು ಚುಚ್ಚಿದ್ರೇನೆ ನಂಗೆ ನೋಡಕ್ಕಾಗಲ್ಲ. ಅಂಥದ್ರಲ್ಲಿ ಇವತ್ ಜಾನುಗೆ ಏನಾದ್ರೂ ಆಯ್ತೇನೋ ಅನ್ನೋ ಯೋಚನೆನೆ ತಡ್ಕೊಳಕ್ ಆಗ್ತಿಲ್ಲ ಚಿಕ್ಕಪ್ಪ. ಭಾಗ್ಯ, ನೀನು ಅನ್ಕೊಂಡಂಗೆ ಏನೂ ಆಗಿರಲ್ಲಮ್ಮ. ಸುಮ್ಮನೆ ಭಯ ಪಡ್ಬೇಡಮ್ಮ. ಇನ್ನೂ ಸ್ವಲ್ಪ ಹೊತ್ತು ಜಾನುಗೋಸ್ಕರ ಕಾಯೋಣ. ಅವಾಗ್ಲೂ ಜಾನು ಬಂದಿಲ್ಲ ಅಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ನೀನ್ ಮಾತ್ರ ಹೆದರ್ಕೋಬೇಡಮ್ಮ, ಸರಿನಾ? ನಡಿಯಮ್ಮ, ನಡಿ, ಮನೆಗೆ ಹೋಗೋಣ. ಅಮ್ಮ, ಸಿಚುವೇಶನ್ ಸೀರಿಯಸ್ ಆಗ್ತಿರೋ ಹಾಗಿದೆ.
ಈ ಸೀನಲ್ಲಿ ಪೊಲೀಸರು ಬರೋದ್ರಲ್ಲಿ ದುಡ್ಡು ಕೇಳು ಅಂತ ಜಗದೀಶ್ಗೆ ಬೇಗ ಮೆಸೇಜ್ ಮಾಡು, ಇಲ್ಲಾಂದ್ರೆ ಕಾಲ್ ಮಾಡು. ಇಲ್ದೇ ಇದ್ರೆ ಲಕ್ಷ್ಮೀ ದೇವಿ ನಮ್ ಮನೆಗ್ ಬರೋ ಚಾನ್ಸ್ ಮಿಸ್ ಆಗತ್ತಮ್ಮ. ಇನ್ನ ಏನ್ ಮಾಡ್ತಿದ್ದೀರಾ ಅಲ್ಲಿ? ಆ, ನಡೀರಿ ಮನೆಗೆ ಹೋಗೋಣ. ನಡಿಯಮ್ಮ. ಚಿಕ್ಕಪ್ಪ, ನನ್ಗೆ ಯಾಕೋ ಭಯ ಆಗ್ತಿದೆ ಚಿಕ್ಕಪ್ಪ. ಜಾನುಗ್ ಏನೋ ಆಗಿದೆ ಅಂತ ನನ್ ಮನ್ಸಿಗೆ ತುಂಬಾ ಅನ್ನಿಸ್ತಿದೆ. ಇನ್ನು ನಾವು ಕಾಯ್ತಿರೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ. ಯಾವ್ದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಚಿಕ್ಕಪ್ಪ. ಇವ್ರೇನು ನಿಜವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದಾರಾ? ಆ ಜಗದೀಶ್ ಅಂತೂ ಇಲ್ಲಿವರೆಗೂ ಫೋನ್ ಮಾಡ್ಲಿಲ್ಲ. ದುಡ್ಡಿನ ವಿಷಯನೇ ಇಲ್ಲ. ಅವ್ನ್ ಏನ್ ಮಾಡ್ತಿದ್ದಾನೆ? ಸರಿನಮ್ಮ, ಇವಾಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಹಲೋ, ತಂಗಿ ಕಾಣಿಸ್ತಿಲ್ಲ ಅಂತ ತುಂಬಾ ಭಯ ಆಗ್ತಾ ಇದೆಯಾ ಭಾಗ್ಯ? ಭಯ ಪಡ್ಬೇಡ, ನಿನ್ ತಂಗಿ ನನ್ನ ಹತ್ರನೇ ಭದ್ರವಾಗಿದ್ದಾಳೆ. ಯಾರ್ ನೀನು? ನಾನು ಯಾರು ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ಲ. ನಿನ್ ತಂಗಿ ನನ್ನ ಹತ್ರ ಯಾಕಿದ್ದಾಳೆ, ಅದಕ್ಕೆ ಪ್ರತಿಫಲವಾಗಿ ನೀನೇನ್ ಮಾಡಬೇಕು ಇದನ್ನ ತಿಳ್ಕೊಳ್ಳೋದು ಮುಖ್ಯ. ಭಾಗ್ಯ, ಯಾರಮ್ಮ? ಫೋನಲ್ಲಿ ಯಾರು? ಏನ್ ಮಾತಾಡ್ತಿದ್ದಾರೆ? ಹೇಳಿ, ನನ್ ತಂಗಿ ನಿಮ್ ಹತ್ರ ಯಾಕಿದ್ದಾಳೆ? ಅಲ್ಲ, ನಿಮ್ಗೆ ಏನ್ ಬೇಕು? ನಿನ್ ತಂಗಿನ ನಾನು ಕಿಡ್ನಾಪ್ ಮಾಡಿದ್ದೀನಿ ಗೊತ್ತಾ? ಅದಕ್ಕೆ ಪ್ರತಿಫಲವಾಗಿ ನನಗೆ 20 ಲಕ್ಷ ರೂಪಾಯಿ ದುಡ್ಡು ಬೇಕು ಅಷ್ಟೇ. ಯಾರೋ ನೀನು? ನನ್ ತಂಗಿ ನಿನ್ ಹತ್ರ ಇದ್ದಾಳೆ ಅನ್ನೋಕೆ ಪ್ರೂಫ್ ಏನು? 20 ಲಕ್ಷ ರೂಪಾಯಿ ಟಾರ್ಗೆಟ್ ಇಟ್ಕೊಂಡು ಅಷ್ಟು ಪ್ರೂಫ್ ಇಲ್ಲದೆ ಕೂತಿರ್ತೀನ? ಒಂದೇ ನಿಮಿಷ ತಡಿ. ಒಂದ್ಸಲ ನಿನ್ನ ವಾಟ್ಸಪ್ ಚೆಕ್ ಮಾಡು. ಜಾನು, ಈಗ ಅರ್ಥ ಆಯ್ತಾ ನಿನ್ ತಂಗಿ ನನ್ನ ಹತ್ರನೇ ಇದ್ದಾಳೆ ಅಂತ? ಬೇಕಾದ್ರೆ ಒಂದ್ಸಲಿ ಪ್ರೀತಿಯಿಂದ ಮಾತಾಡು. ಮಾತಾಡು. ಅಕ್ಕ, ಅಕ್ಕ, ಇವ್ರು ಯಾರೋ ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿದಾರಕ್ಕ. ನಂಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಬೇಗ ಬಂದು ನನ್ನನ್ನು ಬಿಡ್ಸಕ್ಕ. ಅಕ್ಕ, ನಿನ್ನ ಮುದ್ದಿನಂತ ಗಿಣಿ ಆಡಿದ ಮಾತು ಕೇಳಿಸ್ತು ಅಲ್ವಾ? ಈ ಗಿಣಿ ಸೇಫ್ ಆಗಿ ಪಂಜರದಿಂದ ಹೊರಗೆ ಬರಬೇಕು ಅಂದ್ರೆ ನನ್ನ ಕೈಗೆ 20 ಲಕ್ಷ ರೂಪಾಯಿ ಸೇರಬೇಕು. ದಯವಿಟ್ಟು ನನ್ನ ತಂಗಿಗೆ ಏನು ಮಾಡಬೇಡಿ. ನಾನು ಏನು ಮಾಡಬಾರ್ದು ಅಂದ್ರೆ ನಿನ್ನ ತಂಗಿ ಜೀವಂತವಾಗಿ ವಾಪಸ್ ಬರಬೇಕು ಅಂದ್ರೆ ಒಂದೇ ದಾರಿ. ನಿನ್ನ ತಂಗಿ ಜೀವಕ್ಕೆ ನಾನು ಕಟ್ಟಿರೋ ಬೆಲೆ
20 ಲಕ್ಷ ರೂಪಾಯಿ. ನಾನು ಹೇಳಿದ ಲೊಕೇಶನ್ಗೆ ದುಡ್ಡು ತಗೊಂಡು ಬಂದ್ರೆ ನಿನ್ನ ತಂಗಿನ ಜೋಪಾನ್ವಾಗಿ ಕರ್ಕೊಂಡು ಹೋಗ್ಬೋದು. ಅದನ್ನ ಬಿಟ್ಟು ನೀನು ಹೇಳಿದ್ ಮಾಡಲ್ಲ, ಪೊಲೀಸ್ನವ್ರ ಹತ್ರ ಹೋಗ್ತೀವಿ, ಆ ಥರ ಅಧಿಕ ಪ್ರಸಂಗ ಮಾಡಿದ್ರೆ ನಿನ್ನ ತಂಗಿ ತಲೆ ಇಲ್ದಿರೋ ದೇಹನ ನಿನಗೆ ಪಾರ್ಸಲ್ ಮಾಡಬೇಕಾಗತ್ತೆ. ಏಯ್ ಯಾರ ನೀನು? ನಮ್ಮ ಪರಿಸ್ಥಿತಿ ಗೊತ್ತಿದ್ದು ನಮ್ಮ ಹುಡುಗಿನ ಕಿಡ್ನಾಪ್ ಮಾಡಿದ್ಯಾ? 20 ಲಕ್ಷ ಕೊಡೋ ಯೋಗ್ಯತೆ ನಮ್ಗಿಲ್ಲ ಕಣೋ. ಅಷ್ಟು ದುಡ್ಡು ನಾವು ಕೊಡಕ್ಕಾಗಲ್ಲ. ಏಯ್ ದಯವಿಟ್ಟು ನಮ್ಮ ಮಗಳನ್ನ ಬಿಟ್ಬಿಡೋ. ನಿನ್ನ ಹತ್ರ ಇಲ್ಲದೆ ಇರಬಹುದು, ಆದರೆ ಭಾಗ್ಯನ ಹತ್ರ ತುಂಬಾ ದುಡ್ಡಿದೆ. ಭಾಗ್ಯ ಮನ್ಸು ಮಾಡಿದ್ರೆ 20 ಲಕ್ಷ ಏನು ದೊಡ್ಡ ದುಡ್ಡಲ್ಲ. ದುಡ್ಡೆಲ್ಲಿ ತಗೊಂಡ್ಬರ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಈ ಟೈಮಲ್ಲಿ 20 ಲಕ್ಷ ಅರೇಂಜ್ ಮಾಡ್ಕೊಂಬಿಡಿ. ಹಲೋ ಹಲೋ ಮಾಡೋಕ್ ಏನಿದೆ ರೀ? ತಕ್ಷಣ ಸಾರ್ಥಿ ಮಾವಯ್ಯಂಗೆ ಫೋನ್ ಮಾಡಿ ಅವ್ರಿಗೆ ವಿಷಯ ಹೇಳಿ ದುಡ್ಡು ಕಳ್ಸೋಕ್ ಹೇಳಿ. ಮಗಳ ಪ್ರಾಣಕ್ಕಿಂತ ದುಡ್ಡು ಮುಖ್ಯನಾ? ಹೌದು ಚಿಕ್ಕಿ, ನೀವ್ ಹೇಳೋದ್ ಸರಿನೇ. ಈಗ್ಲೇ ನಾನು ಸಾರಥಿ ತಾತಂಗೆ ಫೋನ್ ಮಾಡ್ತೀನಿ. ಸ್ಪೀಕರ್ ಆನ್ ಮಾಡಮ್ಮ. ಹಲೋ, ನಾನು ಭಾಗ್ಯ ಮಾತಾಡ್ತಿದ್ದೀನಿ. ಯಾರ್ ಮಾತಾಡ್ತಿದ್ದೀರಾ? ಸಾರಥಿ ತಾತ ಎಲ್ಲಿ? ಅವರಿಗೆ ಮೈ ಹುಷಾರಿಲ್ಲಮ್ಮ. 2 ದಿನದಿಂದ ಮಲ್ಗೆ ಇದ್ದಾರಮ್ಮ. ಅವರು ಫೋನಲ್ಲಿ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲಮ್ಮ. ಎಚ್ಚರ ಆದ್ಮೇಲೆ ಏನಾದ್ರೂ ಹೇಳ್ಬೇಕಾ? ಏನೂ ಇಲ್ಲ ಬಿಡಿ, ನಾನೇ ಇನ್ನೊಂದಿನ ಫೋನ್ ಮಾಡ್ತೀನಿ. ಸರೇನಮ್ಮ. ಅದೇನ್ ಭಾಗ್ಯ ಹಾಗಿಟ್ಬಿಟ್ಟೆ? ಸಾರ್ಥಿ ತಾತಂಗೆ ಹುಷಾರಿಲ್ಲ, ಮಾತಾಡಕ್ಕಾಗಲ್ಲ ಅಂತ ನಿನ್ ತಂಗಿ ಪ್ರಾಣನ ಕಳ್ಕೋತೀಯ ಹೇಳು? ಇಲ್ಲ ಚಿಕ್ಕಿ, ತಾತ ಇರೋ ಪರಿಸ್ಥಿತಿಲಿ ನಾವ್ ಜಾನು ವಿಷಯ ಹೇಳಿ ಇನ್ನೂ ಹೆದರ್ಸಿದ್ರೆ ಈ ವಯಸ್ಸಲ್ಲಿ ಅವ್ರು ತಡ್ಕೊಳಲ್ಲ. ಇಲ್ಲಿ ನೋಡಿದ್ರೆ ಸಾರಥಿ ತಾತ ದುಡ್ಡು ಕೊಡೋ ಪರಿಸ್ಥಿತಿಯಲ್ಲಿಲ್ಲ. ಅಲ್ಲಿ ಜಾನು ಪ್ರಾಣಕ್ಕೆ ಏನು ಹೆಚ್ಚು ಕಡಿಮೆ ಆಗುತ್ತೋ ಅಂತ ಭಯ ಆಗ್ತಿದೆ. ಈಗ ಏನಮ್ಮ ಮಾಡೋದು? ಸಾರ್ಥಿ ಮಾವಯ್ಯ ಇಲ್ದೇ ಇದ್ರೆ ಏನಮ್ಮ, ಭಾಗ್ಯ ಅವ್ರ ಮಾವ ಇದಾರಲ್ಲ, ಹೀಗ್ ಕೇಳಿದ್ರೆ ಹಾಕ್ ದುಡ್ಡು ಕೊಟ್ಬಿಡ್ತಾರೆ. ಭಾಗ್ಯ, ಇನ್ನು ನೀನು ಏನು ಯೋಚನೆ ಮಾಡ್ಬಿಡಮ್ಮ. ಹೋಗಿ ನಿನ್ ಮಾವನ್ನೇ ಕೇಳು. ಜಾನು ಪ್ರಾಣಕ್ಕೆ ಅಪಾಯ ಇದೆ ಅಂದ್ರೆ ಅವರು ದುಡ್ಡು ಕೊಡದೇ ಇರ್ತಾರ ಹೇಳು? ನೋಡಮ್ಮ, ನೀನ್ ಲೇಟ್ ಮಾಡಿದಷ್ಟು ಅಲ್ಲಿ ಜಾನು ಪ್ರಾಣಕ್ಕೆ ಏನಾದ್ರೂ ಆಗ್ಬಹುದು. ಇದು ತಡ ಮಾಡ್ಬೇಡಮ್ಮ. ಸರಿ ಚಿಕ್ಕಿ, ನಾನು ಈಗ್ಲೇ ಮಾವನ್ ಕೇಳ್ತೀನಿ. ಭಾಗ್ಯ, ಏನಾಯ್ತಮ್ಮ? ಮಾವ ಫೋನ್ ರಿಸೀವ್ ಮಾಡ್ತಿಲ್ಲ ಚಿಕ್ಕಪ್ಪ. ಅವ್ರು ಫೋನ್ ರಿಸೀವ್ ಮಾಡದೇ ಇದ್ರೆ ಏನೀಗ? ನೇರವಾಗಿ ಹೋಗಿ ಕೇಳಿದ್ರೆ ಅವ್ರು ಕೊಟ್ಬಿಡ್ತಾರಲ್ಲ. ಏನ್ ಭಾಗ್ಯ? ಹೌದು ಚಿಕ್ಕಿ, ನಾನು ಈಗ್ಲೇ ಮನೆಗೆ ಹೋಗಿ ಮಾವನ್ ಕೇಳಿ ದುಡ್ಡು ತಂದ್ಬಿಡ್ತೀನಿ. ನಾನು ಬರ್ತೀನಿ ಚಿಕ್ಕಪ್ಪ.
ಮನೀಷಾ ಯಾರಿಗೋಸ್ಕರ ನೀನ್ ಹೀಗ್ ಕಾಯ್ತಿದ್ಯಾ? ಇನ್ಯಾರಿಗಾಂಟಿ? ಭಾಗ್ಯಂಗೋಸ್ಕರ. ಏನು ನೀನು ಭಾಗ್ಯನ್ಗೋಸ್ಕರ ಕಾಯ್ತಿದ್ಯಾ? ಹೌದಾ ಆಂಟಿ? ಭಾಗ್ಯ ಇಲ್ಲಿ ಇರೋವರೆಗೂ ಕಷ್ಟ ಕೊಟ್ಟು ತೊಂದ್ರೆ ತಂದಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಳಿಸ್ಬೇಕು ಅಂತ ನೋಡ್ತಿದೀವಲ್ವಾ? ಹಾ, ಆದ್ರೆ ಅವಳೇ ನಮ್ ಮುಂದೆ ಇರ್ತಿದ್ರೆ ಹೇಗೆ? ಅದಕ್ಕೆ ಅವಳು ಯಾವಾಗ ತಿರುಗ್ ಬರ್ತಾಳೆ, ನಾವೇನ್ ಪ್ಲಾನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಿನ್ ಹಠ ನೋಡಿ ನನ್ಗೆ ಖುಷಿ ಆಗ್ತಿದೆ ಮನೀಷಾ. ನಿನ್ ಹಠಕ್ಕೆ ಸೋತಾದ್ರೂ ಆದಷ್ಟು ಬೇಗ ಆ ಭಾಗ್ಯ ಔಟ್ ಆಗ್ತಾಳೆ. ಮಾವ 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 ಇಲ್ಲು ಭಾಗ್ಯ.